ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಟೆರೆಸ್. ಇವತ್ತು ನನ್ನ ಟೆರೆಸಲ್ಲಿ ಕೆಲವೊಂದು ಸೊಪ್ಪುಗಳನ್ನ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾವ್ಯಾವ ಸೊಪ್ಪನ್ನ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾವ ಗ್ರೋ ಬ್ಯಾಗಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ಇದೊಂದೇ ಗ್ರೋ ಬ್ಯಾಗಲ್ಲಿ ತುಂಬ ಥರ ಸೊಪ್ಪಿದೆ. ಫಸ್ಟು ನಾನು ಅರವೆ ಸೊಪ್ಪಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅರವೆ ಸೊಪ್ಪನ್ನ ಬೇಸ್ ಸಮೇತ ಕೇಳ್ತಿದ್ದಾಳೆ, ಹಂಗೆ ಚೂಟ್ಕೊಂಡ್ರೆ ಅದ್ರೊಳಗೆ ಸೊಪ್ಪು ಮತ್ತೆ ಮತ್ತೆ ಬರ್ತಾ ಇರುತ್ತೆ ಅಂತ ನೀವು ಅನ್ಕೋಬೋದು. ಹೌದು, ಬಟ್ ಆದರೆ ನಾನು ಇದನ್ನು ಮಂದಕ್ಕೆ ಹಾಕ್ಕೊಂಡಿರೋದ್ರಿಂದ ಈ ಸ್ವಲ್ಪ ಸರ್ಟನ್ ಬೆಳೆದಿರೋ ಸೊಪ್ಪನ್ನ ಬೇಸ್ ಸಮೇತ ಕೇಳೋದ್ರಿಂದ ಕೆಳಗಡೆ ಇರೋ ಸೊಪ್ಪುಗಳಿಗೆ ಸಣ್ಣ ಸಣ್ಣ ಗಿಡಗಳಿಗೆ ಬೆಳೆಯೋದಕ್ಕೆ ಜಾಗ ಆಗುತ್ತೆ. ನಾನು ತುಂಬ ಮಂದಕ್ಕೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈ ಗಿಡನೂ ಒಂದು ಲೆವೆಲ್ಗೆ ಬಂದಮೇಲೆ ಇದರೊಳಗೂ ಸ್ವಲ್ಪನ ಬೇರ್ ಸಮೇತ ಕಿತ್ತು ಜಾಗ ಮಾಡ್ಕೊತೀನಿ. ಆಮೇಲೆ ಒಂದು 10-15 ಮಾತ್ರ ಬಿಟ್ಕೊತೀನಿ ಕಂಡಕ್ಕೆ. ಅದು ಕಂಡ ಬಲಿಷ್ಠವಾಗಿ ಬಂದು ಸೊಪ್ಪು ಚೆನ್ನಾಗಿ ಬರಲಿ ಅಂತ. ಜೊತೆಗೆ ಸ್ವಲ್ಪ ಪಾಲಕ್ ಹಾಕಿದೆ, ಪಾಲಕ್ ಕೂಡ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಗ್ರೋ ಬ್ಯಾಗಲ್ದರೆ ಇನ್ನೂ ಪಕ್ಕದ ಗ್ರೋ ಬ್ಯಾಗಲ್ಲೂ ಪಾಲಕ್ ತುಂಬ ಬಂದಿದೆ, ಅದನ್ನು ಹಾರ್ವೆಸ್ಟ್ ಮಾಡ್ಕೊತೀನಿ. ಇದ್ರ ಜೊತೆಗೆ ನಾನು ಗಣಿಕೆ ಸೊಪ್ಪನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಗಣಿಕೆ ಸೊಪ್ಪನ್ನು ಅಷ್ಟೇ ಇದನ್ನು ಬೇರ್ ಸಮೇತ ಕೀಳ್ತಾ ಇಲ್ಲ, ಗಣಿಕೆ ಸೊಪ್ಪನ್ನು ಚೂಟ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ನನಗೆ ಅದರಲ್ಲಿ ಬೀಜ ಫಾರ್ಮ್ ಆಗೋದು ತುಂಬ ಇಂಪಾರ್ಟೆಂಟು. ಸೊ ಗಣಿಕೆ ಸೊಪ್ಪನ್ನು ಕಿತ್ತಾದಮೇಲೆ ಒಟ್ಟು ಓವರಾಲ್ ನಾನು ಎಲ್ಲ ಸೊಪ್ಪನ್ನು ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಇನ್ನೊಂದಿರೋ ಗ್ರೋ ಬ್ಯಾಗಲ್ಲೂ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಓವರಾಲ್ ನಂತರ ಇಷ್ಟು ಸೊಪ್ಪಾಯಿತು. ಇದ್ರ ಜೊತೆಗೆ ಇದರಲ್ಲಿ 3 ಥರ ಸೊಪ್ಪಿದೆ. ಒಂದು ಪಾಲಕ್ಕು, ಇನ್ನೊಂದು ಅರವೆ, ಇನ್ನೊಂದು ಗಣಿಕೆ ಸೊಪ್ಪು. ಅದ್ರ ಜೊತೆಗೆ ಒಂದು 4 ತೊಗರಿಕಾಯಿ ಕೂಡ ಸಿಕ್ತು. ನನಗೆ ಮೆಂತ್ಯ ಸೊಪ್ಪನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆಲ್ರೆಡಿ ಮೆಂತ್ಯ ಬೀಜ ಬಿಡೋಕ್ಕೆ ಫಾರ್ಮ್ ಆಗಿದೆ. ಸೊ ಹಾಳು ಮಾಡೋದು ಬೇಡ ಅಂತ ಅದನ್ನು ಕಿತ್ಕೊಳಕ್ಕೆ ಹೋಗಲಿಲ್ಲ. ಇದೇ ಥರ ಹೆಚ್ಚಿನ ಟೆರೆಸ್ ಗಾರ್ಡನ್ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್